ಇರಾನ್ ಸುಪ್ರೀಂ ಲೀಡರ್ ಖಮೇನಿ ಹತ್ಯೆಯಾಗಿದೆ. ಮಧ್ಯಪ್ರಾಚ್ಯ ಅಕ್ಷರಶಃ ಹೊತ್ತಿ ಉರಿತಿದೆ. ಒಂದ್ ಕಡೆ ಇಸ್ರೇಲ್, ಇನ್ನೊಂದ್ ಕಡೆ ಇರಾನ್, ಮಧ್ಯದಲ್ಲಿ ಅಮೆರಿಕ. ಇದನ್ನ ನೋಡ್ತಿದ್ರೆ ಇದೇನಪ್ಪ ಮೂರನೇ ಮಹಾಯುದ್ಧ ಶುರುವಾಯ್ತಾ ಅಂತ ಅನ್ಸೋದು ಸಹಜ. ಆದ್ರೆ ಸ್ನೇಹಿತರೆ, ರಣರಂಗದ ಈ ಅಬ್ಬರದಲ್ಲಿ ಒಂದು ಸತ್ಯ ಮುಚ್ಚಿ ಹೋಗ್ತಿದೆ. ಇವತ್ತು ನಾವು ಆ ಸತ್ಯವನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ಅದೇನಂದ್ರೆ, ಜಗತ್ತಿನ ದೊಡ್ಡಣ್ಣ ಅಮೆರಿಕದ ಬತ್ತಳಿಕೆ ಈಗ ಖಾಲಿಯಾಗ್ತಿದೆ. ಹೌದು, ನೀವು ಕೇಳ್ತಿರೋದು ನಿಜ. ಯಾವ ದೇಶದ ಭರವಸೆ ಮೇಲೆ ಇಸ್ರೇಲ್ ಯುಕ್ರೇನ್ ಯುದ್ಧಕ್ಕೆ ಇಳಿತೋ ಅದೇ ದೇಶದ ಗೋದಾಮಿನಲ್ಲೀಗ ಮದ್ದುಗುಂಡುಗಳೇ ಇಲ್ಲ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಅಮೆರಿಕದ ಈ ಅಸಹಾಯಕತೆನೇ ಈಗ ಭಾರತದ ಪಾಲಿಗೆ ಜಾಕ್ ಪಾಟ್ ಆಗೋ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಒಂದ್ ಕಡೆ ಯುದ್ಧ ನಡೀತಾ ಇದ್ರೆ, ಇನ್ನೊಂದ್ ಕಡೆ ಭಾರತದ ಡಿಫೆನ್ಸ್ ಷೇರುಗಳು ರಾಕೆಟ್ ತರ ಮೇಲೆ ಹೋಗ್ತಿವೆ. ಹಾಗಿದ್ರೆ ಜಗತ್ತಿನ ನಂಬರ್ 1 ಪವರ್ಫುಲ್ ದೇಶದ ಬತ್ತಳಿಕೆ ಖಾಲಿಯಾಗಿದ್ದು ಹೇಗೆ? ಈ ಟೈಮ್ನಲ್ಲಿ ನಮ್ಮ ಭಾರತ ಇಡೀ ಜಗತ್ತಿಗೆ ಹೇಗೆ ಗೇಮ್ ಚೇಂಜರ್ ಆಗಲಿದೆ? ಅಮೆರಿಕ ಮತ್ತು ಯುರೋಪ್ ದೇಶಗಳು ಈಗ ಭಾರತದ ಕಡೆಗೆ ಯಾಕೆ ಆಸೆ ಕಣ್ಣಿಂದ ನೋಡ್ತಿವೆ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಪಿಕ್ಚರ್ ಅನ್ನ ಎಳೆಯಾಗಿ ಸಿಂಪಲ್ ಆಗಿ ಬಿಡಿಸಿಡೋಣ. ಖಮೇನಿ ಖತಮ್, ಆದ್ರೆ ಅಮೆರಿಕದ ಅಸ್ತ್ರಗಳು ಖಾಲಿ. ನೋಡಿ, ಖಮೇನಿ ಹತ್ಯಾದ ಮೇಲೆ ಇರಾನ್ ಸುಮ್ಮನೆ ಕೂತಿಲ್ಲ. ಮಿಸೈಲ್ ಮತ್ತು ಡ್ರೋನ್ಗಳ ಮಳೆ ಸುರಿಸ್ತಿದೆ. ಇಸ್ರೇಲ್ಗೆ ಇವನ್ನೆಲ್ಲ ತಡೆಯೋಕೆ ಐರನ್ ಡೋಮ್ ಬೇಕು, ಏರೋ ಸಿಸ್ಟಮ್ ಬೇಕು. ಇದಕ್ಕೆಲ್ಲ ಮದ್ದುಗುಂಡು ಸಪ್ಲೈ ಮಾಡ್ತಿರೋದು ಯಾರು? ಅಮೆರಿಕ. ಜೊತೆಗೆ ಅಲ್ಲಿ ಬೀಳ್ತಿರೋ ಮಿಸೈಲ್ಗಳಿಂದ ತನ್ನದೇ ಪಡೆಗಳನ್ನ ರಕ್ಷಿಸಿಕೊಳ್ಳೋಕು ಅಮೆರಿಕ ತನ್ನ ಸ್ಟಾಕ್ ಅನ್ನೇ ಬಳಸಬೇಕು. ಹೀಗಾಗಿ ಅಮೆರಿಕದ ಪರಿಸ್ಥಿತಿ ಈಗ ಹಗೇಲಿ ಧಾನ್ಯ ಖಾಲಿ, ನಾಯಿ ಬಾಲ ಎತ್ತಿ ನೋಡಿದ್ರಂತೆ ಅನ್ನೋ ಹಾಗಿದೆ. ಪೆಂಟಗನ್ ಆಫೀಸರ್ಸ್ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. ಯಾಕಂದ್ರೆ ಯುಕ್ರೇನ್ ಯುದ್ಧ ಶುರುವಾಗಿ 4 ವರ್ಷ ಆಯ್ತು. ಅದು ಶುರುವಾದಾಗಿನಿಂದ ಅಮೆರಿಕ ತನ್ನ ಹತ್ರ ಇದ್ದ ಲೇಟೆಸ್ಟ್ ಮಿಸೈಲ್, ಆರ್ಟಿಲರಿ ಶೆಲ್, ಡಿಫೆನ್ಸ್ ಸಿಸ್ಟಮ್ಗಳನ್ನೆಲ್ಲ ದಾನ ಮಾಡ್ತಾ ಬಂತು. ಹೀಗೆ ಸಪ್ಲೈ ಮಾಡಿ ಮಾಡಿ ಅಮೆರಿಕದ ಗೋದಾಮುಗಳು ಈಗ ತಳ ಕಾಣಿಸ್ತಿವೆ. ಒಂದು ಸಿಂಪಲ್ ಲೆಕ್ಕ ಹೇಳ್ತೀನಿ ಕೇಳಿ. ಇತ್ತೀಚೆಗೆ ಇರಾನ್ ದಾಳಿ ಮಾಡಿದಾಗ ಅದನ್ನ ತಡೆಯೋಕೆ ಅಮೆರಿಕ ಒಂದೇ ಒಂದು ಆಪರೇಷನ್ ಅಲ್ಲಿ ಬರೋಬ್ಬರಿ 150 ಥರ್ಡ್ ಇಂಟರ್ಸೆಪ್ಟರ್ಗಳನ್ನ ಬಳಸಿದೆ. ಇದು ಎಷ್ಟು ಗೊತ್ತಾ? ಅಮೆರಿಕದ ಹತ್ರ ಇದ್ದ ಒಟ್ಟು ಸ್ಟಾಕ್ನಲ್ಲಿ 25% ಆದ್ರೆ ಕಾಲು ಭಾಗ ಒಂದೇ ದಿನದಲ್ಲಿ ಖಾಲಿ. ಒಂದೇ ಆಪರೇಷನ್ಗೆ ಇಷ್ಟಾದ್ರೆ ಮುಂದೆ ಪೂರ್ತಿ ಯುದ್ಧ ಆದ್ರೆ ಕಥೆ ಏನೋ. ಅಮೆರಿಕಾಗೆ ಈಗ ವೆಪನ್ಸ್ ಶಾರ್ಟೇಜ್ ಬಿಸಿ ಮುಟ್ಟಿದೆ. ಪೆಂಟಗನ್ ತನ್ನ ಗೋದಾಮಿನಲ್ಲಿ ಏನೇನಿದೆ ಅಂತ ಮತ್ತೆ ಲೆಕ್ಕ ಹಾಕೋಕೆ ಶುರು ಮಾಡಿದೆ. ಮುಂದೆ ದೊಡ್ಡ ಯುದ್ಧ ಆದ್ರೆ ಅಮೆರಿಕದ ಹತ್ರ ಫೈಟ್ ಮಾಡೋಕೆ ಸ್ಟಾಕ್ ಇಲ್ಲ ಅಂತ ಸ್ವತಃ ಅಮೆರಿಕದ ಸೇನಾಪಡೆಗಳ ಮುಖ್ಯಸ್ಥರೇ ವಾರ್ನಿಂಗ್ ಕೊಟ್ಟಿದ್ದಾರೆ. 2025ರ ಮಧ್ಯದ ಹೊತ್ತಿಗೆ ಅಮೆರಿಕದ ಪ್ಯಾಟ್ರಿಯಾಟ್ ಮಿಸೈಲ್ ಸ್ಟಾಕ್ 25%ಗೆ ಕುಸಿದಿತ್ತು. ಇದೇ ಕಾರಣಕ್ಕೆ ಯುಕ್ರೇನ್ಗೆ ಮಿಸೈಲ್ ಕಳಿಸೋದನ್ನ ಅಮೆರಿಕ ಟೆಂಪರರಿಯಾಗಿ ನಿಲ್ಲಿಸಬೇಕಾಗಿ ಬಂದಿತ್ತು. ಅಂದ್ರೆ ಜಗತ್ತಿನ ಸೂಪರ್ ಪವರ್ ಹತ್ರವೇ ಈಗ ಗುಂಡುಗಳಿಲ್ಲ. ಒಂದು ಮಿಸೈಲ್ಗೆ ವಾರಗಟ್ಟಲೆ ಟೈಮ್. ಹೀಗಾದ್ರೆ ಯುದ್ಧ ಮಾಡೋದು ಹೇಗೆ? ಈಗ ನಿಮಗೆ ಡೌಟ್ ಬರ್ಬೋದು, ಅಲ್ರಿ ಅಮೆರಿಕ ಅಷ್ಟು ದೊಡ್ಡ ದೇಶ ಅಲ್ವಾ, ರಾತ್ರೋರಾತ್ರಿ ಹೊಸ ಮಿಸೈಲ್ ಮಾಡ್ಕೊಳ್ಳಕ್ಕೆ ಆಗಲ್ವಾ ಅಂತ. ಇಲ್ಲಿರೋ ಸಮಸ್ಯೆನೇ ಅದು. ಅಮೆರಿಕ ಮತ್ತು ಯುರೋಪ್ ಟೆಕ್ನಾಲಜಿಯಲ್ಲಿ ಮುಂದಿದ್ದಾರೆ, ಆದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸ್ಪೀಡ್ ನಲ್ಲಿ ತುಂಬಾ ಹಿಂದಿದ್ದಾರೆ. ಉದಾಹರಣೆಗೆ ಅಮೆರಿಕದ ಫೇಮಸ್ ಟೊಮಾಹಾಕ್ ಮಿಸೈಲ್ ತಗೊಳ್ಳಿ. ಇದು ಅತ್ಯಾಧುನಿಕ ಮಿಸೈಲ್, ಆದ್ರೆ ಇದನ್ನ ತಯಾರು ಮಾಡೋಕೆ ವಾರಗಟ್ಲೆ ಸಮಯ ಬೇಕು. ಜಸ್ಟ್ ಇಮ್ಯಾಜಿನ್, ಯುದ್ಧ ಭೂಮಿಲಿ ಗಂಟೆಗೆ 100 ಮಿಸೈಲ್ ಬೇಕಾಗ್ತಿದೆ. ಆದ್ರೆ ಫ್ಯಾಕ್ಟರಿಯಿಂದ ಆಚೆ ಬರ್ತಿರೋದು ವಾರಕ್ಕೆ 1-2 ಮಿಸೈಲ್ ಮಾತ್ರ. ಪ್ರೊಡಕ್ಷನ್ ಗ್ಯಾಪ್ ಉಂಟಾಗ್ತಿದೆ. 2026ರ ಬಜೆಟ್ನಲ್ಲಿ ಅಮೆರಿಕ ಕೇವಲ 57 ಟೊಮಾಹಾಕ್ ಮಿಸೈಲ್ ಖರೀದಿ ಮಾಡ್ತೀವಿ ಅಂತ ಹೇಳಿದೆ. ಯಾಕಂದ್ರೆ ಅವರ ಕೆಪಾಸಿಟಿನೇ ಅಷ್ಟು. ಇದನ್ನ ತಯಾರಿಸೋ ರೇಥಿಯಾನ್ ಕಂಪನಿ ಎಷ್ಟೇ ಕಷ್ಟಪಟ್ರೂ ವರ್ಷಕ್ಕೆ 100 ಮಿಸೈಲ್ ದಾಟ್ಸೋಕೆ ಒದ್ದಾಡ್ತಿದೆ. ಅಗ್ರಿಮೆಂಟ್ ಪ್ರಕಾರ ವರ್ಷಕ್ಕೆ 1000 ಮಿಸೈಲ್ ರೆಡಿ ಆಗ್ಬೇಕು. ಆದ್ರೆ ಅದು ಪೇಪರ್ ಮೇಲೆ ಮಾತ್ರ, ರಿಯಲ್ ಆಗಿ ಆಗ್ತಿಲ್ಲ. ಲಾಕ್ಹೀಡ್ ಮಾರ್ಟಿನ್ ಕಂಪನಿಗೆ $9 ಬಿಲಿಯನ್ ಕೊಟ್ರು ತಕ್ಷಣಕ್ಕೆ ಮಿಸೈಲ್ ಕೊಡೋಕೆ ಆಗ್ತಿಲ್ಲ. ದುಡ್ಡಿದೆ, ಆದ್ರೆ ಸರಕು ಇಲ್ಲ. ಇದು ಇವತ್ತಿನ ವೆಸ್ಟರ್ನ್ ವರ್ಲ್ಡ್ ಅಥವಾ ಪಾಶ್ಚಿಮಾತ್ಯ ದೇಶಗಳ ರಿಯಾಲಿಟಿ. 2 ಲಕ್ಷದ ಡ್ರೋನ್ಗೆ 2 ಕೋಟಿಯ ಮಿಸೈಲ್. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ, ಗಮನಿಸಿ. ಇದನ್ನ ಅಸಿಮೆಟ್ರಿಕ್ ವಾರ್ಫೇರ್ ಅಂತಾರೆ. ಈಗ ಇರಾನ್ ಅಥವಾ ರಷ್ಯಾ ಏನ್ ಮಾಡ್ತಾರೆ? ಸಿಂಪಲ್ ಆಗಿ ಶಾಹಿದ್ ಡ್ರೋನ್ಗಳನ್ನ ಬಿಡ್ತಾರೆ. ಅದರ ಬೆಲೆ ಎಷ್ಟಿರ್ಬೋದು? ಅಬ್ಬಬ್ಬಾ ಅಂದ್ರೆ 2-5 ಲಕ್ಷ ರೂಪಾಯಿ. ಆದ್ರೆ ಅದನ್ನ ಹೊಡೆದುರುಳಿಸೋಕೆ ಅಮೆರಿಕ ಅಥವಾ ಇಸ್ರೇಲ್ ಬಳಸೋ ಮಿಸೈಲ್ ಬೆಲೆ ಎಷ್ಟು ಗೊತ್ತಾ? ಒಂದಕ್ಕೆ 2 ಕೋಟಿಯಿಂದ 20 ಕೋಟಿ ರೂಪಾಯಿ. ಲೆಕ್ಕ ಹಾಕಿ, 2 ಲಕ್ಷದ ಡ್ರೋನ್ಗೆ 2 ಕೋಟಿಯ ಮಿಸೈಲ್ ವೇಸ್ಟ್ ಮಾಡೋದು ಎಂಥ ಮೂರ್ಖತನ. ಇದು ಎಕಾನಮಿಕಲಿ ವರ್ಕೌಟ್ ಆಗಲ್ಲ. ರಷ್ಯಾ ಮತ್ತು ಇರಾನ್ ಮಾಡ್ತಿರೋದು ಇದನ್ನೇ. ಅಗ್ಗದ ಡ್ರೋನ್ಗಳನ್ನ ಗುಂಪಾಗಿ ಬಿಡೋದು, ಅಮೆರಿಕದ ದುಬಾರಿ ಮಿಸೈಲ್ಗಳನ್ನ ಖಾಲಿ ಮಾಡಿಸೋದು. ಹೀಗಾಗಿ ಜಗತ್ತಿಗೆ ಈಗ ಬೇಕಿರೋದು ಹೈಟೆಕ್ ವೆಪನ್ಸ್ ಮಾತ್ರ ಅಲ್ಲ,
ಹೈ ವಾಲ್ಯೂಮ್ ವೆಪನ್ಸ್ ಅಂದ್ರೆ ಕಡಿಮೆ ರೇಟ್ಗೆ ಸಿಗ್ಬೇಕು, ಲಕ್ಷಾಂತರ ಸಂಖ್ಯೆಯಲ್ಲಿ ಸಿಗ್ಬೇಕು. ಇಂತಹ ಟೈಮಲ್ಲಿ ಯಾವುದೇ ವಸ್ತುವನ್ನ ಕಡಿಮೆ ರೇಟ್ನಲ್ಲಿ ರಾಶಿಯಾಗಿ ಮಾಡಬೇಕು ಅಂದ್ರೆ ನೆನ್ಪಾಗೋದು ಯಾರು? ಚೀನಾ. ಆದ್ರೆ ಅಮೆರಿಕ ಮತ್ತು ಯುರೋಪ್ ಚೀನಾ ಹತ್ರ ಹೋಗಿ ಪ್ಲೀಸ್ ನಮಗೆ ಮಿಸೈಲ್ ಮಾಡ್ಕೊಡಿ ಅಂತ ಕೇಳೋಕೆ ಆಗುತ್ತಾ? ಸಾಧ್ಯವೇ ಇಲ್ಲ. ಗ್ಲೋಬಲ್ ಪಾಲಿಟಿಕ್ಸ್ನಲ್ಲಿ ಇಬ್ರು ಬದ್ಧ ವೈರಿಗಳು. ಅಲ್ಲದೆ ಮಾಡರ್ನ್ ಮಿಸೈಲ್ ತಯಾರಿಸಲು ಬೇಕಾಗೋ ರೇರ್ ಅರ್ತ್ ಎಲಿಮೆಂಟ್ಸ್ ಮೇಲೆ ಚೀನಾ ಹಿಡಿತ ಸಾಧಿಸಿದೆ. ವೆಸ್ಟರ್ನ್ ಡಿಫೆನ್ಸ್ ಕಂಪನಿಗಳಿಗೆ ಈಗ ಅರ್ಥ ಆಗಿದೆ, ಕಚ್ಚಾ ವಸ್ತುವಿಗೆ ನಾವು ಚೀನಾವನ್ನ ನಂಬ್ಕೊಳ್ಳೋ ಹಾಗಿಲ್ಲ ಅಂತ. ಹಾಗಾದ್ರೆ ದಾರಿ ಏನು? ಅಮೆರಿಕ ಮತ್ತು ಯುರೋಪ್ ಈಗ ಫ್ರೆಂಡ್ ಶೋರಿಂಗ್ ಮಾಡ್ತಿದ್ದಾರೆ. ಅಂದ್ರೆ ತಮಗೆ ಬೇಕಾದ ವೆಪನ್ಸ್ ಅನ್ನ ತಮ್ಮ ನಂಬಿಕಸ್ಥ ಫ್ರೆಂಡ್ಸ್ ದೇಶದಲ್ಲಿ ತಯಾರು ಮಾಡಿಸೋದು. ಇಲ್ಲಿ ಅಮೆರಿಕದ ಕಣ್ಣು ಬಿದ್ದಿರೋದು ಒಂದೇ ದೇಶದ ಮೇಲೆ, ಅದು ನಮ್ಮ ಭಾರತ. ಯಾಕೆ ಭಾರತ? ಒಂದ್ ಕಡೆ ಚೀನಾಗೆ ಕೌಂಟರ್ ಕೊಡೋ ತಾಕತ್ತಿರೋ ಏಕೈಕ ದೇಶ ಭಾರತ, ಇನ್ನೊಂದ್ ಕಡೆ ನಮ್ಮಲ್ಲಿ ಸ್ಕಿಲ್ಡ್ ಎಂಜಿನಿಯರ್ಸ್ ಇದ್ದಾರೆ, ಲೇಬರ್ ಕಾಸ್ಟ್ ಕಮ್ಮಿ ಇದೆ ಮತ್ತು ನಾವು ಡೆಮಾಕ್ರೆಟಿಕ್ ದೇಶ. ಅದಕ್ಕೆ ಸಾಕ್ಷಿ ಎಂಬಂತೆ ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟ್ ಕಳೆದ 10 ವರ್ಷದಲ್ಲಿ 34 ಪಟ್ಟು ಹೆಚ್ಚಾಗಿದೆ. ನಂಬಕ್ಕಾಗಲ್ಲ ಅಲ್ವಾ? 2024-25ರಲ್ಲಿ ನಾವು ಬರೋಬ್ಬರಿ 23,622 ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ಉಪಕರಣಗಳನ್ನು ವಿದೇಶಕ್ಕೆ ಮಾರಿದ್ದೀವಿ. ಇದರಲ್ಲಿ ಪ್ರೈವೇಟ್ ಕಂಪನಿಗಳ ಪಾಲು 15,000 ಕೋಟಿಗೂ ಅಧಿಕ ಇದ್ರೆ, ಸರ್ಕಾರಿ ಕಂಪನಿಗಳು 8,000 ಕೋಟಿಗೂ ಅಧಿಕ ಎಕ್ಸ್ಪೋರ್ಟ್ ಮಾಡಿವೆ. ಸರ್ಕಾರಿ ಕಂಪನಿಗಳ ಎಕ್ಸ್ಪೋರ್ಟ್ ಒಂದೇ ವರ್ಷದಲ್ಲಿ 40%ಗೂ ಹೆಚ್ಚು ಏರಿಕೆ ಕಂಡಿದೆ. ಅಂದ್ರೆ ಇಂಡಿಯನ್ ಪ್ರಾಡಕ್ಟ್ಸ್ಗೆ ಜಗತ್ತಿನಲ್ಲಿ ಎಂಥ ಡಿಮ್ಯಾಂಡ್ ಇದೆ ಅಂತ ನೀವೇ ಲೆಕ್ಕ ಹಾಕಿ. ಕೇವಲ ಸಣ್ಣ ಪುಟ್ಟ ಪಾರ್ಟ್ಸ್ ಅಲ್ಲ, ಫಿಲಿಪೈನ್ಸ್ಗೆ ಬ್ರಹ್ಮೋಸ್ ಮಿಸೈಲ್ ಕೊಟ್ಟಿದ್ದೀವಿ, ಆರ್ಮೇನಿಯಾಗೆ ಪಿನಾಕ ರಾಕೆಟ್ ಲಾಂಚರ್ ಕೊಟ್ಟಿದ್ದೀವಿ. ಈಗ ಅಮೆರಿಕದ ಯುದ್ಧ ಹಡಗುಗಳು ರಿಪೇರಿಗೆ ಬರೋದು ಎಲ್ಲಿಗೆ ಗೊತ್ತಾ? ಚೆನ್ನೈ ಮತ್ತು ಮುಂಬೈ ಪೋರ್ಟ್ಗೆ. ಭಾರತ ಈಗ ಬರೀ ಬೈಯರ್ ಅಲ್ಲ, ನಾವು ಈಗ ಸಣ್ಣ ಮಟ್ಟದ ಸಪ್ಲೈಯರ್ ಕೂಡ ಹೌದು. 2029ರ ಹೊತ್ತಿಗೆ 50,000 ಕೋಟಿ ಎಕ್ಸ್ಪೋರ್ಟ್ ಮಾಡೋ ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಜಗತ್ತಿಗೆ ಅಮೆರಿಕ ಟೆಕ್ನಾಲಜಿ ಕೊಡ್ಬೋದು, ಆದ್ರೆ ಆ ಟೆಕ್ನಾಲಜಿನ ಪ್ರಾಡಕ್ಟ್ ಮಾಡಿ ಸೇಲ್ ಮಾಡೋ ತಾಕತ್ತು ಈಗ ಭಾರತದ ಫ್ಯಾಕ್ಟರಿಗಳಲ್ಲಿದೆ. ಡಿಫೆನ್ಸ್ ಷೇರುಗಳಿಗೆ ಸುಗ್ಗಿ ಕಾಲ. ಈ ಎಲ್ಲ ಜಿಯೋಪಾಲಿಟಿಕಲ್ ಆಟಗಳು ನಮ್ಮ ಶೇರ್ ಮಾರ್ಕೆಟ್ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡ್ತಿವೆ. ನೀವು ಗಮನಿಸಿರ್ಬೋದು, ಮಾರ್ಕೆಟ್ ಬಿದ್ರೂ ಡಿಫೆನ್ಸ್ ಸ್ಟಾಕ್ಸ್ ಬೀಳಲ್ಲ. HAL, BL, ಮ್ಯಾಜಗಾನ್ ಡಾಕ್, ಭಾರತ್ ಫೋರ್ಸ್ ಈ ಷೇರುಗಳು ಯಾಕೆ ಹೀಗೆ ಓಡ್ತಿವೆ? ಕಾರಣ ಸಿಂಪಲ್, ಈ ಕಂಪನಿಗಳ ಆರ್ಡರ್ ಬುಕ್ ಫುಲ್ ಆಗಿದೆ. HAL ಹತ್ರ 94,000 ಕೋಟಿ ಆರ್ಡರ್ ಇದೆ, BL ಹತ್ರ 71,000 ಕೋಟಿ ಆರ್ಡರ್ ಇದೆ, ಮ್ಯಾಜಗಾನ್ ಡಾಕ್ ಹತ್ರ 35,000 ಕೋಟಿ ಆರ್ಡರ್ ಇದೆ. ಇನ್ವೆಸ್ಟರ್ಗಳಿಗೆ ಒಂದ್ ವಿಷಯ ಕ್ಲಿಯರ್ ಆಗಿ ಗೊತ್ತಾಗಿದೆ, ಮುಂದಿನ 10 ವರ್ಷ ಯುದ್ಧಗಳ ದಶಕ. ಜಗತ್ತಿಗೆ ಮದ್ದುಗುಂಡು ಬೇಕೇ ಬೇಕು. ಆ ಡಿಮ್ಯಾಂಡ್ ಅನ್ನ ಭಾರತದ ಕಂಪನಿಗಳು ಪೂರೈಸಲಿವೆ. ಅಮೆರಿಕದ ನೌಕಾಪಡೆ ಈಗಾಗಲೇ ಭಾರತದ ಶಿಪ್ ಯಾರ್ಡ್ಗಳ ಜೊತೆ ಒಪ್ಪಂದ ಮಾಡಿಕೊಳ್ತಿದೆ. ಇದು ಬರೀ ಸರ್ಕಾರಿ ಕಂಪನಿಗಳ ಕಥೆಯಲ್ಲ. ಕಲ್ಯಾಣಿ ಸ್ಟ್ರಾಟಜಿಕ್, ಭಾರತ್ ಫೋರ್ಜ್, ಪ್ಯಾರಿಸ್ ಡಿಫೆನ್ಸ್ ತರದ ಪ್ರೈವೇಟ್ ಕಂಪನಿಗಳು ಕೂಡ ಸಾಲು ಸಾಲು ಕಾಂಟ್ರಾಕ್ಟ್ ಪಡಿತಾ ಇವೆ. ಪ್ರೈವೇಟ್ ಕಂಪನಿಗಳು ಆರ್ಟಿಲರಿ ಗನ್ ಎಕ್ಸ್ಪೋರ್ಟ್ ಮಾಡ್ತಿವೆ. ಡಿಫೆನ್ಸ್ ಕೌನ್ಸಿಲ್ ಬೇರೆ 79,000 ಕೋಟಿ ಬಂಡವಾಳಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಮಾರ್ಕೆಟ್ನಲ್ಲಿ ಸ್ವಲ್ಪ ಏರಿಳಿತ ಇರಬಹುದು, ಆದ್ರೆ ಲಾಂಗ್ ಟರ್ಮ್ನಲ್ಲಿ ಡಿಫೆನ್ಸ್ ಸೆಕ್ಟರ್ ಬಂಗಾರದ ಮೊಟ್ಟೆ ಇಡೋ ಕೋಳಿ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಹೀಗಾಗಿ ಅಮೆರಿಕದ ವೀಕ್ನೆಸ್ ಭಾರತದ ಸ್ಟ್ರೆಂತ್ ಆಗಿ ಬದಲಾಗ್ತಿದೆ. ವೀರಭೋಗ್ಯ ವಸುಂಧರ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಸಂಸ್ಕೃತದಲ್ಲಿ ಒಂದು ಮಾತಿದೆ, ವೀರಭೋಗ್ಯ ವಸುಂಧರ ಅಂತ. ಅಂದ್ರೆ ಈ ಭೂಮಿ ವೀರರಿಗೆ ಮಾತ್ರ ದಕ್ಕತ್ತೆ, ಶಕ್ತಿ ಇದ್ದವನಿಗೆ ಮಾತ್ರ ಇಲ್ಲಿ ಬೆಲೆ. ಇಷ್ಟು ದಿನ ಭಾರತ ಅಯ್ಯೋ ಯುದ್ಧ ಬೇಡಪ್ಪ ಅಂತ ಶಾಂತಿ ಮಂತ್ರ ಜಪಿಸ್ತಿತ್ತು. ಆದ್ರೆ ಈಗ ಭಾರತಕ್ಕೆ ಗೊತ್ತಾಗಿದೆ, ಶಾಂತಿ ಬೇಕು ಅಂದ್ರೆ ಕೈಯಲ್ಲಿ ದೊಣ್ಣೆ ಇರಲೇಬೇಕು ಅಂತ. ಖಮೇನಿ ಹತ್ಯೆ ಮತ್ತು ಇರಾನ್ ಇಸ್ರೇಲ್ ಸಂಘರ್ಷ ಜಗತ್ತಿಗೆ ಒಂದು ಪಾಠ ಕಲಿಸಿದೆ. ನಿಮ್ಮ ಹತ್ರ ಸ್ಟಾಕ್ ಇದ್ರೆ ಮಾತ್ರ ನೀವು ಸೇಫ್. ಅಮೆರಿಕ ಮತ್ತು ಯುರೋಪ್ ತಮ್ಮ ಸ್ಟಾಕ್ ಖಾಲಿ ಮಾಡಿಕೊಂಡು ಒದ್ದಾಡ್ತಿವೆ. ಈ ಗ್ಯಾಪ್ ತುಂಬೋಕೆ ವಿಶ್ವದ ರಕ್ಷಣಾ ಕಾರ್ಖಾನೆಯಾಗಿ ಎದ್ದು ನಿಲ್ಲೋಕೆ ಭಾರತಕ್ಕೆ ಹೊಸ ಅವಕಾಶ ಸೃಷ್ಟಿಯಾಗಿದೆ. ಈ ಬದಲಾವಣೆ ಬಗ್ಗೆ ನಿಮ್ಗೇನನ್ಸುತ್ತೆ? ಭಾರತ ಮುಂದಿನ ದಿನಗಳಲ್ಲಿ ಅಮೆರಿಕವನ್ನೇ ಮೀರಿಸೋ ರಕ್ಷಣಾ ಹಬ್ ಆಗ್ಬೋದಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಮಸ್ತ್ ಮಗ. ನಮಸ್ಕಾರ.